ಗೆಫೆಕ್ಸ್ ಅಂತ ನಾವು ಪ್ರತಿ ವರ್ಷ ನಾವು ಮಾಡ್ತೀವಿ. ಇದು ಬೆಂಗಳೂರು ಟೆಕ್ ಸಮಿಟ್ ಆದಮೇಲೆ ನಾವು AVGC ಪಾಲಿಸಿಯನ್ನು ನಮ್ಮ ರಾಜ್ಯದಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಅದನ್ನು ಶೋಕೇಸ್ ಮಾಡಲಿಕ್ಕೆ ಮತ್ತು ಬಂಡವಾಳ ತರಲಿಕ್ಕೆ ಈ ವಲಯದಲ್ಲಿ ನಾವು ಮಾಡ್ತೀವಿ. AVGC XR ಪಾಲಿಸಿ ಅಂದರೆ ಆ್ಯನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮಿಂಗ್, ಕಾಮಿಕ್ಸ್, ಎಕ್ಸ್ಟೆಂಡೆಡ್ ರಿಯಾಲಿಟಿ. ಇದು ಒಂದು ಪಾಲಿಸಿನೇ ನಾವು ಮಾಡ್ಕೊಂಡಿದ್ದೀವಿ. ಬಹುಶಃ ನಮ್ಮ ದೇಶದಲ್ಲಿ ಮೊದಲನೇದಾಗಿ ನಾವು ಮಾಡಿದ್ವಿ. ಅದಾದಮೇಲೆ ಮಹಾರಾಷ್ಟ್ರದವ್ರು ಮಾಡಿದ್ರು, ಅದಾದಮೇಲೆ ತೆಲಂಗಾಣ ಇತ್ಯಾದಿ ರಾಜ್ಯಗಳು ಮಾಡ್ಕೊಂಡು ಹೋಗಿದ್ದಾರೆ. ಇದು ಯಾಕೆ ಭಾಳ ಪ್ರಮುಖವಾದಂಥ ನೀತಿ ನಮ್ಮ ರಾಜ್ಯಕ್ಕೆ ಅಂದರೆ ಇದರಿಂದ ಸಾಕಷ್ಟು ಬಂಡವಾಳ ಹಾಗೂ ಉದ್ಯೋಗವನ್ನು ನಾವು ಸೃಷ್ಟಿ ಮಾಡ್ಬೋದು ನಮ್ಮ ರಾಜ್ಯದಲ್ಲಿ. ವಿಶೇಷವಾಗಿ ಆ್ಯನಿಮೇಷನ್ ಅಂದರೆ ನೀವೆಲ್ಲ ಮಾಧ್ಯಮ ಸ್ನೇಹಿತರಿದ್ರೆ ಹೆಚ್ಚೇನು ಹೇಳೋದು ಬೇಕಾಗಿಲ್ಲ ಅನಿಸುತ್ತೆ. 2D ಆ್ಯನಿಮೇಷನ್ನು, 3D ಆ್ಯನಿಮೇಷನ್ನು, ಮೋಷನ್ ಗ್ರಾಫಿಕ್ಸು, ಸ್ಟಾಪ್ ಮೋಷನ್ನು, ವಿಜುವಲ್ ಎಫೆಕ್ಟ್ಸು, ಆಡಿಯೋ ಎಫೆಕ್ಟ್ಸು ಇವೆಲ್ಲನೂ ಕೂಡ ಸೇರಿದ್ರೆ ನಾವು ಆ್ಯನಿಮೇಷನ್ ಅಂತ ಹೇಳ್ತೀವಿ. ಇದರಲ್ಲಿ ನಮ್ಮ ಆ್ಯನಿಮೇಷನ್ ಮಾರ್ಕೆಟ್ ಓನ್ಲಿ ಇನ್ ದಿಸ್ ಸೆಕ್ಟರ್ ಇನ್ ಇಂಡಿಯಾ ಈಸ್ ಕ್ಲೋಸ್ ಟು ಅರೌಂಡ್ $1.3 billion. $1.3 billion. ಇದರಲ್ಲಿ ಕರ್ನಾಟಕ ಮುಂಚೂಣಿನಲ್ಲಿದೆ. 2024ರಲ್ಲಿ ಇಡೀ ವಿಶ್ವದ ಗ್ಲೋಬಲ್ ಆ್ಯನಿಮೇಷನ್ ಔಟ್ಸೋರ್ಸಿಂಗ್ ಮಾರ್ಕೆಟ್ನಲ್ಲಿ 15% ನಮ್ಮ ರಾಷ್ಟ್ರದಿಂದ ಹೋಗಿದೆ. ಅದರಲ್ಲಿ ಸಿಂಹಪಾಲು ಕರ್ನಾಟಕದಿಂದ ಹೋಗಿರೋದು. ಮತ್ತು ಇಲ್ಲಿ ನಮ್ಮ ಮಾಧ್ಯಮ ಸ್ನೇಹಿತರು ಈಗ ಡಿಜಿಟಲ್ ಪ್ಲಾಟ್ಫಾರ್ಮ್ಸಲ್ಲೂ ಕೂಡ ನೀವು ಸುದ್ದಿಯನ್ನು ಕೊಡ್ತೀರಾ. ನಿಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಆ್ಯನಿಮೇಷನನ್ನು ಅಡಾಪ್ಟ್ ಮಾಡ್ಕೊಂಡು ಇವತ್ತು ಡಿಜಿಟಲ್ ಅಡ್ವರ್ಟೈಸಿಂಗ್ ಏನು ಮಾಡ್ತಾ ಇದ್ದೀರಾ, 2024ರಲ್ಲಿ ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ಡಿಜಿಟಲ್ ಆ್ಯನಿಮೇಷನ್ನು ಇನ್ ಅಡ್ವರ್ಟೈಸಿಂಗ್ ಹ್ಯಾಸ್ ಕ್ರಾಸ್ ಓವರ್ $15 billion. $15 billion. ಆಮೇಲೆ ಇದರಿಂದ ಏನಾಗ್ತಾ ಇದೆ ಅಂದರೆ ಹೊಸ ಉದ್ಯೋಗಗಳು ಸೃಷ್ಟಿಯಾಗ್ತಾ ಇದೆ ಆ್ಯನಿಮೇಷನ್ ಸರ್ವಿಸಸ್ನಲ್ಲಿ. ನಮ್ಮ ದೇಶದ ಆ್ಯನಿಮೇಷನ್ ಸರ್ವಿಸ್ ಇಸ್ ಸೆಟ್ ಟು ಗ್ರೋ ಅಟ್ 10% ಆನ್ಯುವಲ್. ಇದು ವಿಶೇಷವಾಗಿ ಬರೇ ಅಮೆರಿಕ ಮತ್ತು ಕೆನಡಾಗೆ ನಾವು $500 billion ವರ್ತು ಆ್ಯನಿಮೇಷನ್ ಔಟ್ಸೋರ್ಸಿಂಗ್ ಅನ್ನು ನಾವು ನೀಡಿದ್ದೇವೆ. ಬಿರೇನ್ ಘೋಷ್ ಅವರು ಹೇಳಿದ್ರಲ್ಲ, ಈಗೆಲ್ಲ ಯಾವುದೇ ನೀವು ಯುರೋಪಿಯನ್ ಸಿನಿಮಾ ನೋಡಿ, ಅಮೆರಿಕನ್ ಸಿನಿಮಾ ನೋಡಿ, ಅದು ಮುಫಾಸಾ ಇರ್ಬೋದು, ಮೋನಾ ಇರ್ಬೋದು, ಎಲ್ಲ ಸಿನಿಮಾದಲ್ಲೂ ಕೂಡ ಅದು ವಿಜುವಲ್ ಎಫೆಕ್ಟ್ಸು, ಆ್ಯನಿಮೇಷನ್ನು, ಸ್ಪೆಷಲ್ ಎಫೆಕ್ಟ್ಸ್ ಎಲ್ಲನೂ ಕೂಡ ಇಲ್ಲಿ ನಮ್ಮ ಬೆಂಗಳೂರಿಂದ ಆಗಿ ಹೋಗಿರೋದು. If I am not mistaken, the entire movie of Mufasa has been done by almost voice and story. Yes. 70-80%. Oh yes, sir. 80% ಪಿಕ್ಚರ್ ಇಲ್ಲೇ ಆಗಿರೋದು ನಮ್ಮ ಬೆಂಗಳೂರಿನಲ್ಲೇ, ಕರ್ನಾಟಕದಲ್ಲೇ ಇವತ್ತು. ಸೊ ಇದು ಆನಿಮೇಷನ್ ಸರ್ವಿಸಸ್ ಏನಿದೆ, that movie has made $700 million. $700 million today. So far, is it? So far. ಸೊ ಇದು ಆನಿಮೇಷನ್ ನಲ್ಲಿ. ನಾವು ಆನಿಮೇಷನ್ ಸರ್ವಿಸ್ ರಫ್ತಿನಲ್ಲಿ ಹೈಯೆಸ್ಟ್ ಇದ್ದೀವಿ ಇಡೀ ನಮ್ಮ ದೇಶದಲ್ಲಿ. ಗೇಮಿಂಗಿಗೆ ಬರೋದಾದರೆ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ಬೋದು ತಮಗೆ ಈ ಸ್ಟ್ಯಾಟಿಸ್ಟಿಕ್ಸ್, ಯಾಕಂದರೆ ಗೇಮಿಂಗ್ ಬಗ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಇದೆ ಎಲ್ಲರಿಗೂ. ಇಂಡಿಯನ್ ಗೇಮಿಂಗ್ ಇಂಡಸ್ಟ್ರಿ ಗ್ರೂ ಅಟ್ 23%. ಇವಾಗ ಅದ್ರ ನಮ್ಮ ರೆವಿನ್ಯೂ ಏನಿದೆ ಅಂದರೆ ಕ್ಲೋಸ್ ಟು ಅರೌಂಡ್ $3.8 billion ಇದೆ ಗೇಮಿಂಗ್ ಇಂಡಸ್ಟ್ರಿದು. 28% GST ಇದ್ರೂ ಕೂಡ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಇದು ಇಂಡಿಯನ್ ಗೇಮಿಂಗ್ ಮಾರ್ಕೆಟ್ ಸೈಜು $4.04 billion ಇದೆ ಈ 2024, and is expected to touch $4.04 billion in 2025 ಈ ವರ್ಷ ಅಂತ್ಯದಲ್ಲಿ. ಈಗಿರೋದು 3.8. It is set to grow at least to around $4.4 billion. ಇನ್ ಆ್ಯಪ್ ಪರ್ಚೇಸಸ್ ಅಂತ ನಾವೇನು ಹೇಳ್ತೀವಿ ಅಂದರೆ, ನೀವು ಮೊಬೈಲ್ನಲ್ಲಿ ಅಥವಾ ನಿಮ್ಮ ಟ್ಯಾಬ್ಲೆಟ್ಗಳಲ್ಲಿ ಅಥವಾ
ನಿಮ್ಮ ಡೆಸ್ಕ್ಟಾಪ್ಸ್ಗಳಲ್ಲಿ ನೀವೇನು ಗೇಮ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡ್ತೀರಾ ಗೇಮು, ದ ಗೇಮಿಂಗ್ ಮಾರ್ಕೆಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಗ್ರೋ ಬೈ ಇನ್ನು 4 ವರ್ಷದಲ್ಲಿ ಟು ಕ್ಲೋಸ್ ಟು ಅರೌಂಡ್ $9.2 billion, ಆಲ್ಮೋಸ್ಟ್ ಡಬಲ್ ಆಗೋದಿದೆ ಪರ್ಚೇಸಸ್. ನಾನು ಹೇಳಿದಾಗೆ GST ಇದ್ರೂ ಕೂಡ ಗೇಮಿಂಗ್ ಮೇಲೆ ಲಾಸ್ಟ್ 1 yearನಲ್ಲಿ ಇಂಡಿಯನ್ ಗೇಮರ್ಸ್ ಹ್ಯಾವ್ ಇನ್ಕ್ರೀಸ್ಡ್ ಬೈ 23 million. ಓವರ್ ಆಲ್ ನಮ್ಮ ದೇಶದಲ್ಲಿ ಇವಾಗ ಗೇಮರ್ಸ್ ಇರೋದು 590 million ಗೇಮರ್ಸ್, ಹೈಯೆಸ್ಟ್ ಇನ್ ದ ವರ್ಲ್ಡ್. 590 million ಅಂದರೆ ನಮ್ಮ ದೇಶದ ಅರ್ಧ ಏನು ಡೆಮೋಗ್ರಫಿ ಇವತ್ತು ಮೊಬೈಲ್ ಗೇಮಿಂಗ್ನಲ್ಲಿ ಮುಳುಗಿದೆ. ಆಮೇಲೆ ಇದರಲ್ಲಿ ಈ 593 million ಗೇಮರ್ಸ್ನಲ್ಲಿ ಏನಿದ್ದಾರೆ ಅದರಲ್ಲಿ ದುಡ್ಡು ಕೊಟ್ಟು ಆಟ ಆಡೋರು, ಅಂದರೆ ರಿಯಲ್ ಮನಿ ಗೇಮಿಂಗ್ ಅಲ್ಲ, ಯಾವುದು ನಿಮ್ಮ ಆನ್ಲೈನ್ ಗ್ಯಾಮ್ಲಿಂಗು, ತೀನ್ ಪತ್ತಿ ಅಂಥದ್ದಲ್ಲ, ನಿಮ್ದು ಯಾವುದು ಇದು ಫೋರ್ಟ್ ನೈಟು, ಬೇರೆ ಬೇರೆ ಸ್ಟ್ರಾಟಜಿ ಗೇಮು, ಚೆಸ್ಸು ಅಂಥವಿದೆ ಅಲ್ಲ. ಪೇಡ್ ಗೇಮರ್ಸೇ 148 million ಇದ್ದಾರೆ 2024ನಲ್ಲಿ, ನಾಟ್ ರಿಯಲ್ ಮನಿ ಗೇಮಿಂಗ್. ದಯವಿಟ್ಟು ರಿಯಲ್ ಮನಿ ಗೇಮಿಂಗಿಗೆ ಈ ಗೇಮಿಂಗಿಗೆ ವ್ಯತ್ಯಾಸ ಭಾಳ ಇದೆ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಂಡು ಹೋಗಬೇಡಿ, ಯಾಕಂದರೆ ಆ ದಿಕ್ಕೇ ಬೇರೆದು ಹೋಗ್ಬಿಡ್ತದೆ ಅದು. ಆ್ಯನಿಮೇಷನ್ ಗೇಮಿಂಗ್ ವಿ ಆರ್ ಲೀಡರ್ಸ್. ಈಗ ಹೊಸ ಒಂದು ವಲಯ ಬರ್ತಾ ಇದೆ, ಎಕ್ಸ್ಟೆಂಡೆಡ್ ರಿಯಾಲಿಟಿ ಅಂತ. ಎಕ್ಸ್ಟೆಂಡೆಡ್ ರಿಯಾಲಿಟಿ ಅಂದರೆ ಇಮರ್ಸಿವ್ ಟೆಕ್ನಾಲಜೀಸು. ಈಗ ನೀವು ನೋಡ್ಬೋದಲ್ಲ, ಈಗ ಮೆಟಾ ಗ್ಲಾಸಸ್ಸು, ಗೂಗಲ್ದು ಮತ್ತು ಆ್ಯಪಲ್ದೆಲ್ಲ ಬರ್ತಾ ಇದೆ ಹಾರ್ಡ್ವೇರ್. ಅದು ಕಣ್ಣಿಗೆ ಹಾಕ್ಕೊಂಡ್ರೆ ಇಟ್ಸ್ ಲೈಕ್ ನೀವು ಮೆಟಾವರ್ಸ್ ಅಂತ ಏನು ಅವ್ರು ಹೇಳ್ತಾರೆ, ಅಥವಾ ಅವ್ರದ್ದೇ ಒಂದು ವರ್ಚುವಲ್ ವರ್ಲ್ಡಿಗೆ ಹೋಗ್ಬಿಡ್ತೀರಾ. ಸೊ ದ್ಯಾಟ್ ಇನ್ಕ್ಲೂಡ್ಸ್ ವರ್ಚುವಲ್ ರಿಯಾಲಿಟಿ, ಆಗ್ಮೆಂಟೆಡ್ ರಿಯಾಲಿಟಿ ಆ್ಯಂಡ್ ಮಿಕ್ಸ್ಡ್ ರಿಯಾಲಿಟಿ. ಇದರಲ್ಲೂ ಕೂಡ ನಮ್ಮ ದೇಶದಲ್ಲಿ ಇದು ಬಹಳ ವೇಗವಾಗಿ ಇದರ ಮಾರ್ಕೆಟ್ ಬೆಳೀತಾ ಇದೆ. ನಮ್ಮ ಬಹುಶಃ ಈ ವರ್ಷದ ಅಂತ್ಯದಲ್ಲಿ ಬರೇ ಆಗ್ಮೆಂಟೆಡ್ ರಿಯಾಲಿಟಿ ಮತ್ತು ವರ್ಚುವಲ್ ರಿಯಾಲಿಟಿ ಮಾರ್ಕೆಟ್ ಕ್ಲೋಸ್ ಟು ಅರೌಂಡ್ $1 billion ಆಗುತ್ತೆ. ಸದ್ಯಕ್ಕೆ $917 million ಇದೆ. ಈ ವರ್ಷ 1 billion ತನಕ ಹೋಗೋ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.